46 ನಿಮಿಷಗಳ ಆ ಕೊನೆಯ ಪ್ರಯಾಣ, ವಿಮಾನ ಪತನಕ್ಕೂ ಮೊದಲು ನಡೆದಂತಹ 46 ನಿಮಿಷಗಳ ಆ ಕೊನೆಯ ಪ್ರಯಾಣ ಹೇಗಿತ್ತು? ಮುಂಬೈನಿಂದ ಬಾರಾಮತಿಗೆ ಅಜಿತ್ ಪವಾರ್ ಸೇರಿದಂತೆ ಅವರ ಜೊತೆಯಲ್ಲಿದ್ದವರೆಲ್ಲರೂ ಸಾಗಿಸಿದ್ದು ಸಾವಿನ ಹಾದಿ. ಆ ಸಾವಿನ ಹಾದಿ ನಿಜಕ್ಕೂ ನಿಗೂಢವಾಗಿದೆ ಸದ್ಯಕ್ಕೆ. ಆ 46 ನಿಮಿಷಗಳಲ್ಲಿ ಏನೇನೆಲ್ಲ ಆಯಿತು, ಅಪಘಾತಕ್ಕೆ ಕಾರಣವೇನು ಅನ್ನೋ ಹಲವು ಪ್ರಶ್ನೆಗಳಿವೆ. ಅಜಿತ್ ಪವಾರ್ ಕೊನೆಯ ಕ್ಷಣಗಳಲ್ಲಿ ಏನೇನಾಯಿತು ಎಂಬುದು ಇನ್ನೂ ಕೂಡ ಪ್ರಶ್ನೆ, ಯಕ್ಷ ಪ್ರಶ್ನೆ. ಆ ನಿಗೂಢ 46 ನಿಮಿಷಗಳ ಸತ್ಯ ಶೋಧ ಸದ್ಯಕ್ಕೆ ಸವಾಲಾಗಿದೆ. ಅದನ್ನು ಕೂಡ ಭೇದಿಸಬೇಕಿದೆ ತನಿಖಾ ತಂಡ. ಹಾಗಿದ್ರೆ ಆ 46 ನಿಮಿಷಗಳಲ್ಲಿ ಅಲ್ಲಿ ಆಗಿದ್ದು ಏನೇನು? ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. 8 ಗಂಟೆ 46 ನಿಮಿಷಕ್ಕೆ ಪತನ ಆಗತ್ತೆ. 46 ನಿಮಿಷ 1 ಸೆಕೆಂಡ್ಗೆ ಅಲ್ಲಿ ದಟ್ಟ ಬೆಂಕಿ ಹೊಗೆ ಆವರಿಸಿಕೊಳ್ಳುವಂಥದ್ದು. ಆ 46 ನಿಮಿಷಗಳಲ್ಲಿ ಹಾಗಿದ್ರೆ ಆಗಿದ್ದು ಏನು? ಆ 46 ನಿಮಿಷಗಳಲ್ಲಿ ಆಗಿದ್ದು ಬೆಳಗ್ಗೆ 8 ಗಂಟೆಗೆ ಖಾಸಗಿ ವಿಮಾನವನ್ನು ಏರಿದ್ದಾರೆ ಅಜಿತ್ ಪವಾರ್. ಅದಾದ ನಂತರ 8 ಗಂಟೆ 10 ನಿಮಿಷಕ್ಕೆ ಮುಂಬೈ ಏರ್ಪೋರ್ಟ್ನಿಂದ ವಿಮಾನ ಹಾರಾಟ ಶುರು ಮಾಡುತ್ತೆ. 8 ಗಂಟೆ 10 ನಿಮಿಷಕ್ಕೆ ಮುಂಬೈ ಏರ್ಪೋರ್ಟ್ನಿಂದ ಅದು ಟೇಕ್ ಆಫ್ ಆಗಿದೆ. ನಂತರ 8 ಗಂಟೆ 40 ನಿಮಿಷಕ್ಕೆ ಮೊದಲ ಬಾರಿಗೆ ಬಾರಾಮತಿಯಲ್ಲಿ ಲ್ಯಾಂಡಿಂಗಿಗೆ ಅಂತ ಪ್ರಯತ್ನಿಸುತ್ತೆ ವಿಮಾನ. ಆದರೆ ವಿಸಿಬಿಲಿಟಿಯ ಕಾರಣದಿಂದಾಗಿ ಲ್ಯಾಂಡಿಂಗ್ ಆಗೋದಿಲ್ಲ. ಅದಾದ ನಂತರ 8 ಗಂಟೆ 43 ನಿಮಿಷಕ್ಕೆ ಎರಡನೇ ಬಾರಿಗೆ ATCಯಿಂದ ಲ್ಯಾಂಡಿಂಗಿಗೆ ಕ್ಲಿಯರೆನ್ಸ್ ಸಿಗತ್ತೆ. ಇದೇ ಸಂದರ್ಭದಲ್ಲಿ ವಿಮಾನ ಸಿಬ್ಬಂದಿಯಿಂದ ಯಾವುದೇ ಪ್ರತಿಕ್ರಿಯೆ ಸಿಗೋದಿಲ್ಲ. ಮೊದಲ ಬಾರಿಗೆ ವಿಸಿಬಿಲಿಟಿ ಸಮಸ್ಯೆ ಆಗಿದೆ ಅಂತೇಳಿ ಪ್ರತಿಕ್ರಿಯೆ ಕೊಟ್ಟಂತಹ ಸಿಬ್ಬಂದಿ ಎರಡನೇ ಬಾರಿಗೆ ಲ್ಯಾಂಡಿಂಗಿಗೆ ಕ್ಲಿಯರೆನ್ಸ್ ಸಿಕ್ಕರೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ಅದಾಗಿ ಕೆಲವು ನಿಮಿಷ, ಅಂದರೆ ಕೇವಲ 3 ನಿಮಿಷಗಳಲ್ಲಿ ಬಾರಾಮತಿ ರನ್ವೇ ಪಕ್ಕದಲ್ಲಿಯೇ ಪತನಗೊಂಡಿದೆ ವಿಮಾನ. ಪತನಗೊಂಡು ದುರಂತ ಅಂತ್ಯವನ್ನು ಕಂಡಿರುವಂಥದ್ದು ಅಜಿತ್ ಪವಾರ್ ಅವರು ಪ್ರಯಾಣ ಮಾಡ್ತಾ ಇದ್ದಂತಹ ಆ ಖಾಸಗಿ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದು ಒಟ್ಟು 5 ಜನ. ಅದರಲ್ಲಿ 2 ಪೈಲಟ್ಗಳು, ಹಾಗೆ ಅವರ ಬಾಡಿಗಾರ್ಡ್ ಮತ್ತು ಅವರ PA ಫ್ಲೈಟ್ ಅಟೆಂಡೆಂಟ್ ಇದ್ದರು ಅಂತ ಮಾಹಿತಿ. ಆ 5 ಜನರು ದುರಂತ ಅಂತ್ಯವನ್ನು ಕಂಡಿದ್ದಾರೆ, ಅಜಿತ್ ಪವಾರ್ ಅವರು ಸೇರಿದಂತೆ. 46 ನಿಮಿಷಗಳು ಅವರು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.